ಸೊ 28ನೇ ತಾರೀಕು ಸೆಪ್ಟೆಂಬರ್ ಭಾನುವಾರ ಇದು ಫೌಂಡೇಶನ್ ಕಾರ್ಯಾಗಾರವಾಗಿರುತ್ತೆ. ಪ್ರತಿ ವರ್ಕ್ಶಾಪಲ್ಲೂ ತುಂಬ ವಿಶೇಷತೆಗಳಿರುತ್ತೆ. ನೋಡಿ, ನಮ್ಮ ಕಾರ್ಯಾಗಾರಕ್ಕೆ ಅಬ್ರಾಡಿಂದ ಎಲ್ಲ ಬರ್ತಾರೆ. ಲಾಸ್ಟ್ ಟೈಮು ಸೌತ್ ಆಫ್ರಿಕಾದಿಂದ ಬಂದಿದ್ದರು. ಈಸ್ ಮೈನಿಂಗ್ ಅಂತೆ, ಮೈನಿಂಗ್ ಮಾಡ್ತಾರಂತೆ. ಇನ್ನೊಬ್ಬರು ಯುನೈಟೆಡ್ ಸ್ಟೇಟ್ಸಿಂದ ಬಂದಿದ್ದರು. ಇನ್ನೂ ಹಲವಾರು ಮಂದಿ ಆಸ್ಟ್ರೇಲಿಯಾದಿಂದ, ಸೊ ಮೆನಿ ಅದರ್ ಕಾಂಟಿನೆಂಟ್ಸ್, ಪ್ರತಿ ಎಲ್ಲ ಭಾಗಗಳಿಂದನೂ. ಮೊನ್ನೆಯೊಬ್ಬರು ಬಂದಿದ್ದರು, ಐ ಥಿಂಕ್ ಈಸ್ ಫ್ರಮ್ ಮಲೇಷ್ಯಾ. ಸೊ ಇಟ್ಸ್ ನಾಟ್ ಅಬೌಟ್ ದ ಡಿಸ್ಟೆನ್ಸ್, ಇಟ್ಸ್ ಅಬೌಟ್ ದ ಟ್ರೂತ್. ಜಸ್ಟ್ ಇಮ್ಯಾಜಿನ್, ನಾವು ಸ್ಕೂಲೆಲ್ಲ ಒಳ್ಳೆ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಹಾಕಬೇಕು ಅಂತಂತೇಳಿ ಎಷ್ಟೇ ದೂರ ಆದರೂ ಹೋಗಿ ಹಾಕ್ಬಿಟ್ಟು ಬರ್ತೇವೆ. ಇಟ್ಸ್ ನಾಟ್ ಬಿ ಫೋರ್ಸ್, ನೈದರ್ ಐ ಆಮ್ ಫೋರ್ಸಿಂಗ್. ನಾನು ಯಾರಿಗೂ ಫೋರ್ಸ್ ಮಾಡಿ ಅಂತಲೂ ಹೇಳ್ತಿಲ್ಲ. ಆಮೇಲೆ ನಮ್ಮ ವರ್ಕ್ಶಾಪ್ನ ಯಾರೂ ಪ್ರಮೋಟು ಮಾಡಬಾರ್ದು. ಇಟ್ಸ್ ನಾಟ್ ಬಿ ಲೈಕ್ ಓಕೆ, ಇಟ್ಸ್ ನಾಟ್ MLM, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲ. ನೀವು ಬಂದವರು ಇನ್ನೊಂದು 10 ಜನಕ್ಕೆ ಹೇಳಿ ಅಂತೆಲ್ಲ ನಾನು ಯಾವತ್ತೂ ಹೇಳೋದಿಲ್ಲ. ಆ ಲಕ್ಷ್ಮಿ ಅನ್ನುವಂಥದ್ದು ತಾನಾಗೆ ಬರಬೇಕು ರೀ. ಇಟ್ಸ್ ನಾಟ್ ಬಿ ಲೈಕ್ ಓಕೆ, ಯಾರೋ ಹೇಳಿ ಕೊಟ್ಟು ಬರೋ ಅಂಥದ್ದಲ್ಲ. ಅದು ಲಕ್ ಇರಬೇಕು, ಅದು ಪುಣ್ಯ ಮಾಡಿರಬೇಕು. ಸೊ ಅಂಥವ್ರಿಗೆ ಮಾತ್ರ ಸಿಗುವಂಥದ್ದು. ಬಿಕಾಸ್ ದಿಸ್ ಈಸ್ ವಿಶ್ವಜ್ಞಾನ, ಇಟ್ಸ್ ನಾಟ್ ಅ ಫೇಕ್ ನಾಲೆಜ್. ಐ ಆಮ್ ನಾಟ್ ಟೀಚಿಂಗ್ A for apple, B for ball, C for cat, 2 1s are 2, 2 2s are 4, 2 3s are 6, ಆಲ್ bullshit. ನೋ, ದಿಸ್ ನಾಟ್ ದ್ಯಾಟ್. ಇದು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ವಿಶ್ವದಲ್ಲೇ ಶ್ರೇಷ್ಠವಾದ ಜ್ಞಾನ. ಸೊ ಹಾಗಾಗಿ ಅದನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆ ಇದ್ದರೆ ಮಾತ್ರ ಬರೋದಕ್ಕೆ ಸಾಧ್ಯ.